ಕರ್ನಾಟಕ ಬುಲ್ಡೋಸರ್ಸ್ ನ ಕಿರೀಟ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ನಾನು ಕ್ಯಾಪ್ಟನ್ ಕೂಲ್ ಅಂತ ಕರೀಲಿಲ್ಲ, ಕ್ಯಾಪ್ಟನ್ ಹಾಟ್ ಅಂತ ಕರೆದೆ. 2026 CCL ಚಾಂಪಿಯನ್ ಕ್ಯಾಪ್ಟನ್ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ವೇದಿಕೆಗೆ ನಿಮ್ಮೆಲ್ಲರ ಚಪ್ಪಾಳೆಯ ಜೊತೆ ಗುಡ್ ಈವ್ನಿಂಗ್, ಎಲ್ರಿಗೂ ನಮಸ್ತೆ. ನಾನು ಮಾತಾಡೋಕ್ಕಿಂತ ಮುಂಚೆ ವಿಷ್ಣು, ಯು ವಾಂಟ್ ಟು ಟಾಕ್ ಅಬೌಟ್ ದ ವೈಲ್ಡ್ ಕಾರ್ಡ್ ಟ್ರೀಸ್. ಐ ಥಿಂಕ್ ಹೊಸ ಒಂದು ಸೇರ್ಪಡೆ ಮುಂದಿನ ಸೀಸನಲ್ಲಿ ಆಗ್ತಾ ಇರೋದು. ಅದರಲ್ಲಿ ನಿಮ್ಮಲ್ಲಿ ಕೂತಿರೋರು ಕೂಡ ಕೆಲವು ಪ್ರತಿಭೆಗಳಿದ್ದಲ್ಲಿ CCL ಆಡುವಂಥ ಒಂದು ಅವಕಾಶ ಇದೆ. ಐ ಥಿಂಕ್ ವಿಷ್ಣು, ಇಟ್ಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಯು ಟು ಎಕ್ಸ್ಪ್ಲೈನ್. Over the last 14 years that we started CCL is popular only because of the fans who've been very, very supportive to the league. And as the league grew, we wanted to give something back to the fans who've been supporting. And from next season, we are wanting to involve fans to be part of the teams. So fans can register online on ccl.in website and they will be invited for trials. And once they're selected in the trials, each team will have 15 players who will be coming and participating in the coaching camp along with the actors. Karnataka team will have 15 people from the trials to come be part of the coaching camp of Karnataka Bulldozers, and from that 15 we will shortlist 5 people or 6 people to travel with the squad, and at least 2 people in each game will be able to play under the leadership of Sudeep Anna. And this is a great opportunity to the fans who've been supporting CCL over the years. Thank you. ಸರ್, ಐ ಟೇಕ್ ಎ ಮೊಮೆಂಟ್ ವಿತ್ ದ ಚಾಂಪಿಯನ್ ಕ್ಯಾಪ್ಟನ್. ನಿಮಗೆ ಕ್ರಿಕೆಟ್ ಅಂದ್ರೆ ಎಷ್ಟು ಇಷ್ಟ ಅಂತ ನಮ್ಗೆಲ್ರಿಗೂ ಗೊತ್ತು ಸರ್. ತುಂಬಾ ಪ್ಯಾಷನೇಟ್ ನೀವು. ಫಸ್ಟಿಗೆ ನಾನು ಚೆನ್ನೈ ಮ್ಯಾಚಿಗೆ ಬರ್ತೀನಿ. ವಿನ್ನಿಂಗ್ ಶಾಟ್ ಆಫ್ ಸೈಡ್ ಹೊಡಿತೀರಾ, ಆ ಮೊಮೆಂಟ್ ಏನು ಓಡ್ತಾ ಇತ್ತು ಸರ್? ನಿಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ವಾಟ್ ವಾಸ್ ಗೋಯಿಂಗ್ ಆನ್ ಇನ್ ಯೋರ್ ಮೈಂಡ್? ಗೆಲ್ಲಕ್ಕೆ ಆಕ್ಚುಲಿ ಚೆನ್ನೈ ಮ್ಯಾಚ್ ನಡಿಬೇಕಾದ್ರೆ ನಾನು ಸುಳ್ಳು ಹೇಳಲ್ಲ, ಕಾಮೆಸ್ಟ್ ಇದ್ದಿದ್ದು ಆ ಮೂಮೆಂಟಲ್ಲಿ JK ಹಾಗೂ ನಾನಿದ್ರೆ. ಎಲ್ಲರಿಗೂ ಹೊರಗಡೆ ಕೂತಿರೋರಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ನಾನೇ ಡಗೌಟಲ್ಲಿ ಇದ್ರು ಐ ಥಿಂಕ್ ಐ ವುಡ್ ಹ್ಯಾವ್ ಬೀನ್ ವರೀಡ್. ಬಟ್ ಐ ಗೆಸ್ ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು ಆ್ಯಂಡ್ ಐ ಬಿಲೀವ್ಡ್ ಇನ್ JK ಅ ಲಾಟ್. ಅವರು ನೀವು ಅಂದ್ಕೊಂಡಂಗೆ ತುಂಬ ಹಿಡಿದಿಟ್ಕೊಂಡು, ನಾನು ಆ್ಯಕ್ಚುಲಿ ಒಂದು ಭಾಳ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ದ ಡೇ ಹಿ ಪರ್ಫಾರ್ಮ್ಸ್ ಐ ನೋ ವಾಟ್ ಹಿ ಈಸ್ ಕೇಪಬಲ್ ಆಫ್. ಆ್ಯಂಡ್ ನಂದೊಂಥರ ತುಂಬ ರಿಲೈ ಆಗುವಂಥ, ತುಂಬ ಐ ಕ್ಯಾನ್ ರಿಲೈ ಆನ್ ಎನಿ ಟೈಮ್, ಕೀಪಿಂಗ್ ಅಸೈಡ್ ಆಲ್ ದಿ ಅದರ್ ಟ್ಯಾಲೆಂಟ್ಸ್. ನಾನು ಹೇಳ್ತಾ ಇರೋದು ಈ ಮೂಮೆಂಟಲ್ಲಿ JK ನಾನು ತುಂಬ ಮಾತಾಡ್ಕೊಂಡ್ವಿ. ಆ್ಯಂಡ್ ನಾವು ಒಬ್ರಿಗೊಬ್ಬರು ಅಂದರೆ ತುಂಬ ಪ್ರೀತಿಯಿಂದ ಮಾತಾಡೋ ಮಾತುಗಳು ತುಂಬ ಚೆನ್ನಾಗಿರ್ತವೆ. ಅದೆಲ್ಲ ಮಾತಾಡ್ಕೊಂಡಾಗ ಎಲ್ಲಿ JK ಬನ್ನಿ, ಹಿ ಡಿಸರ್ವ್ಸ್ ಅ ವೆರಿ ಬಿಗ್ ಅಪ್ಲೋಸ್ ಫಾರ್ ದಟ್. ಆಗಂತ ಮಗ ನಡೆಯಲೇ ಹೊಡಿತಿ ಬಾರಲ್ಲ ಅದು ಇದು ಅಂತ ಹೇಳ್ಕೊಂತಾನೆ ಇದ್ವಿ. ಬಟ್ ಒಂದು ಎಷ್ಟೇ ಸ್ಕೋರ್ ಬೇಕಿದ್ರು ಈ ಓವರ್ ಬೇಡ, ಈ ಓವರ್ 8 ರನ್, ಈ ಓವರ್ 10 ರನ್, ಈ ಓವರ್ ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. ಆ ಮೂಮೆಂಟಲ್ಲಿ ನಾನು CCL ಅಲ್ಲಿ ಬಹಳ ಇಷ್ಟಪಡುವಂಥ ಒಬ್ಬ ಪ್ಲೇಯರ್ ಅಂದರೆ ವಿಕ್ರಾಂತ್. ಒನ್ ಆಫ್ ದಿ ಫೈನೆಸ್ಟ್ ಪ್ಲೇಯರ್ಸ್ ವಿ ಹ್ಯಾವ್ ಇನ್ ಎಂಟೈರ್ CCL ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಡಿಸೈಡ್ ಮಾಡಿದ್ದು ಆ ಟೀಮಿನ ಫ್ಯೂಸ್ ಬಾಕ್ಸ್ ಇಂದನೇ ಹೋಗೋಣ ಅಂತ. ಬಿಕಾಸ್ ಐ ಥಿಂಕ್ ಆದವ್ ಅಂತ ಇನ್ನೊಬ್ಬರು ಬೌಲರ್ ಇದ್ರು. ಅವ್ರು ಎಷ್ಟೇ ನಾವು ಹೊಡೆಯಕ್ಕೆ ಹೋದ್ರು ಮ್ಯಾಕ್ಸಿಮಮ್ ಒಂದು 2 ಬೌಂಡ್ರಿ ಹೊಡಿಬೇಕು. ಈಸ್ ಟೂ ಗುಡ್ ಎ ಬೌಲರ್. ವಿಕ್ಕಿ ಅವ್ರದ್ದು ಬೌಲಿಂಗ್ ಅಂದರೆ ವಿಕ್ರಾಂತ್ ಅವ್ರ ಬೌಲಿಂಗು JK ಬ್ಯಾಟಿಂಗ್ ಸ್ಟೈಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಹೀ ಈಸ್ ಒಂದು ಸ್ವಲ್ಪ ಓವರ್ ಕವರ್ಸ್ ಎಲ್ಲ ಚೆನ್ನಾಗಿ ಹೊಡಿತಾರೆ. ವಿ ಆರ್ ವೇಟಿಂಗ್ ಫಾರ್ ಹಿಸ್ ಬೌಲಿಂಗ್. ಆ ಓವರ್ ಆಗಬೇಕು, ಇಲ್ಲ ಆಗಲ್ಲ, 2 ಡಿಸೈಡ್ ಆಗಿತ್ತು. ಅಲ್ಲಿವರೆಗೂ ವಿಲ್ ಕೀಪ್ ಆರ್ ಹೆಡ್ ಕೂಲ್ ಅಂತ. ಆಸ್ ಪ್ಲಾನ್ಡ್, ಐ ಥಿಂಕ್ ಅಗೇನ್ ನೇಚರ್ ಕಾನ್ಸ್ಪೈರ್ಸ್ ಅನ್ನೋಕ್ಕೆ JK got his act together at the right time. ಆರಾಮಾಗಿ ಆಡ್ಕೊಂಡು ಬಂದ್ವಿ. ಆ್ಯಂಡ್ ನಾಟ್ ಟು ಫರ್ಗೆಟ್, ಇದ್ರ ಮಧ್ಯದಲ್ಲಿ ಇವನ್ ಪ್ರತಾಪ್ ಅವರು ಆದವಿಗೆ ಲಾಸ್ಟಲ್ಲಿ ಒಂದು ಬೌಂಡ್ರಿ ಹೊಡೆದಾಗಲೂ ಇಟ್ಸ್ ಅ ವೆರಿ ಕಾಮ್ ಶಾಟ್. ಅಲ್ಲೂ ಫಾರ್ವರ್ಡ್ ಹೋಗಿ ಎತ್ಬಿಡೋಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ. ಬಿಕಾಸ್ ಆ ಸೆಂಟ್ರಲ್ ಆಡೋದು ಎಷ್ಟೋ ಜನ ಕ್ರಿಕೆಟ್ ಆಡಿದ್ದೀರಿ, KCC ಆಡಿರ್ಬೋದು, ರಾಜ್ ಕಪ್ ಆಡಿರ್ಬೋದು. ಆ ಮೂಮೆಂಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಫಾರ್ವರ್ಡ್ ಹೋಗಿ ಮುಗಿಸ್ಬಿಡೋಣ ಅಂತ ಇರುತ್ತೆ. ಪ್ರತಾಪ್, ಫಾರ್ ಹಿಮ್ ಟು ಸ್ಟೇ ವಿತ್ ಇನ್ ದ ಸ್ಕ್ರೀಸ್ ಆ್ಯಂಡ್ ಹಿಟ್ ಅ ಕಾಮ್ ಫ್ಲಿಕ್ ಟೇಕ್ಸ್ ಅ ಲಾಟ್. ಆ ಮೂಮೆಂಟಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. And we knew we had the game. The moment JK went after and got 23 runs out in that 1 over, I think we knew.
ಆ್ಯಂಡ್ ಅದ್ರ ಮೇಲೆ ನನಗೆ ಆ್ಯಕ್ಚುಲಿ ನೀವು ಅಂದ್ಕೊಂಡಷ್ಟು ಟೆನ್ಷನ್ ನಾವು ತೊಗೊಳಲ್ಲ, ಟೆನ್ಷನ್ ಡಗೌಟಲ್ಲೇ ಇರೋದು. ಮಧ್ಯದಲ್ಲಿ ಇರೋ ಇಬ್ಬರು ಏನು ಕಿಸಿದವ್ರು ಗೊತ್ತಿರೋಲ್ಲ, ಇಲ್ಲ ಅಲ್ಲೇ ನಾವೇ ಇದ್ಬಿಟ್ರೆ ಬೆಟ್ರ್ ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ಆ ಮೂಮೆಂಟಲ್ಲಿ ನಾನು ಜೆಕೆ ಈ ಥರ ತುಂಬ ಸಿಚುವೇಶನ್ಸ್ ಅಲ್ಲಿ ಆಡಿದ್ದೀವಿ ಒಟ್ಟೊಟ್ಟಿಗೆ, ಆರಾಮಾಗಿ ಮಾಡ್ತೀವಿ ಬಾರ ಅಂತ. ವಿ ಡಿಡ್ ಇಟ್ ಆ್ಯಂಡ್ ಐ ಟೋಲ್ಡ್ ಯು ನೋ ಇಸ್ ಸಂಬಡಿ, ಐ ಹ್ಯಾವ್ ಟು ಟೆಲ್ ದಿಸ್ ಅಬೌಟ್ ಜೆ ಕೆ ಆಲ್ಸೋ ದಟ್ ಒಂದು ಹೆಲ್ಪ್ ಅನ್ನೋದು ಬೇಕಾ, ಹೇಳ್ದಾನೆ ಪ್ಯಾಡ್ ಅಪ್ ಮಾಡ್ಕೊಂಡು ನಿಂತಿರ್ತಾರೆ. ಕೆಲವು ಮ್ಯಾಚ್ಗಳಲ್ಲಿ ಬೌಲಿಂಗೇ ಕೊಡಲ್ಲ, ತುಟಿ ಪೆಟ್ಟಿಗೆ ಅನ್ನಲ್ಲ, ಬ್ಯಾಟಿಂಗ್ ಸಿಕ್ಕಿರಲ್ಲ, ತುಟಿ ಪೆಟ್ಟಿಗೆ ಅನ್ನಲ್ಲ. ಸಿ ದಟ್ ಇಟ್ ಟೇಕ್ಸ್ ಅ ಲಾಟ್. ಅಂಥದ್ರಲ್ಲಿ ಫಾರ್ ಸೋ ಮೆನಿ ಇಯರ್ಸ್ ಪ್ರದೀಪ್ ಇರ್ಬೋದು, ಜೆ ಕೆ, ರಾಜೀವ್ ತುಂಬಾನೇ ಟ್ರಾವೆಲ್ ಆಗಿದ್ದಾರೆ ನನ್ನೊಟ್ಟಿಗೆ ಫಸ್ಟ್ ಸೀಸನ್. ಐ ಥಿಂಕ್ ಐ ಆಲ್ವೇಸ್ ರಿಲೈಡ್ ಆನ್ ಆಲ್ ಆಫ್ ದೆಮ್. ಆ್ಯಂಡ್ ಅವತ್ತಿಗೆ ನಮ್ಮಿಬ್ಬರಿಗೆ ಇದ್ದಿದ್ದು ಆ್ಯಕ್ಚುಲಿ ಹೊಡಿತೀವಿ ಅಂತ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಖುಷಿ ಏನಂದ್ರೆ ವಿನ್ನಿಂಗ್ ರನ್ಸ್ ಅವತ್ತು ನನ್ನ ಕೈಯಿಂದ ಬಂದಿದ್ದು, ಅವತ್ತು ಸ್ಪೆಷಲ್ ಡೇ ಇತ್ತು. ಅದೊಂದು ಫ್ರೇಮ್ ಇತ್ತು ಸರ್, ನೀವು ಬ್ಯಾಟ್ ಈ ಥರ ಲಿಫ್ಟ್ ಮಾಡಿ ಎಲ್ಲರೂ ಓಡ್ ಬರ್ತಾ ಇರ್ತಾರೆ, ಸಿನಿಮ್ಯಾಟಿಕ್ ಫ್ರೇಮ್ ಅದು. ಎಲ್ಲರೂ ಶೇರ್ ಮಾಡಿದ್ವಿ ಸ್ಟೇಟಸ್ ಅಲ್ಲೆಲ್ಲ. ಈ ಸೀಸನ್ ಫುಲ್ ಎಮೋಷನ್ಸ್ ಇತ್ತು, ಕೆಲವೊಂದು ಸೆಂಡ್ ಆಫ್ಸ್ ನೀವು ಕೊಟ್ಟಿದ್ದು, ಜೊತೆ ವೈರಲ್ ಮೂಮೆಂಟ್ಸ್ ಇತ್ತು. ಫೈನಲ್ ಒಂದು ಮೂಮೆಂಟ್ ಅನ್ನ ಹೇಳ್ತೀನಿ ಕೇಳಿ. ವೈರಲ್ ಮೂಮೆಂಟ್ಸ್ ಅಲ್ಲಿ ಏನಿಲ್ಲ, ನಮ್ಮ ಸ್ನೇಹಿತರಲ್ಲಿ ಕೂತಿದಾರಲ್ಲ ದಾಡಿ, ಇವ್ರು ವೈರಲ್ ವಿಡಿಯೋ ನೋಡಿದಿರ ನೀವು? ಯಾರಾದ್ರೂ ಮಾತಾಡಕ್ ಸಿಕ್ಲಿಲ್ಲ, ಮಾತಾಡಕ್ ಬಿಟ್ಟಿಲ್ಲ ಅಂತ ಅವ್ರದ್ದು ಕೇಳಿದ್ದೀರಾ? ಯಾವ್ಯಾವ ಭಾಷೆಗೆ ಬೈತಾರೆ ಕೇಳಿದ್ದೀರಾ ನೀವು? ನಮ್ದೆಲ್ಲ ಏನೂ ಇಲ್ಲ. ನಾವು ಕ್ಯಾಮರಾ ಈ ಕಡೆ ಇರೋದ್ರಿಂದ ವೈರಲ್ ಆಗುತ್ತೆ. ನಮ್ಮ ಸ್ನೇಹಿತರ ಮಾತುಗಳು ಯಾವ ಥರ ಬನ್ನಿ ಹೇಳ್ತೀನಿ, ಅಲ್ಲಿ ಕೇಳಿ ಅವ್ರಿಗೇನೆ ಹೇಳ್ತಿದ್ದೆ ಸರ್. ಇನ್ನೊಂದು, ನೀವು ಕೇಳಿದ್ದು ತುಂಬಾ ಟೀಸರ್ ಸರ್, ಅದೆಲ್ಲ ನೀವು ಗೌರ್ಮೆಂಟಲ್ಲಿ ಅವೆಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಕೇಳಿ, ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಕ್ಯಾಮ್ರಾ ಇರೋದು ಹೆಂಗ್ ಮರ್ತಾ ಹೋಗುತ್ತಾ, ನಮಗೆ ಅಲ್ಲಿ ಮೈಕ್ ಇರೋದು ಮರ್ತಾ ಹೋಗುತ್ತೆ. ಹೌದು. ಬಟ್ ಇನ್ನೊಂದು, ನಾವ್ ಯಾವಾಗಲೂ ತಪ್ಪಿಂದ ತಿದ್ಕೋತೀವಿ ಸರ್, ನಾವು ಕಲಿತೀವಿ. ನೆಕ್ಸ್ಟ್ ಮ್ಯಾಚ್ ಇಂದ ನೋಡಿದ್ರೆ ಮೈಕ್ ಆಫ್ ಇತ್ತು, ಹೆಂಗೆ ಕರೆಕ್ಟಾ? ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾನು ವಿಷ್ಣುಗೆ ಹೇಳ್ಬಿಟ್ಟು, ಯಾಕಪ್ಪ ಆಕ್ಚುಲಿ ನಾನು ಬೈದಿದ್ದು ವೈರಲ್ ಆಗಿದ್ದಲ್ಲ, ಅದು ನಾನ್ ಬೈದಿದ್ದು ವೈರಲ್ ಆಗಿದ್ದು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ ಕೇಳಿ ಸುದೀಪ್ ಅವರು ಹಿಂಗ್ ಮಾತಾಡಲ್ಲ. ಬಟ್ ಆಕ್ಚುಲಿ ನನಗೆ ಆ ವೈರಲ್ ಆ ಬೈಗಳಾದ್ಮೇಲೆ ತುಂಬಾ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ಬಿಡ್ಯಾರ ಫೀಮೇಲ್ಸ್. ಎಂತೆಂಥವ್ರು ಮೆಸೇಜ್ ಮಾಡ್ತಿದ್ದಾರೆ, ಏನ್ ನಮ್ಗೆ ಎಷ್ಟು ನಮ್ಮವ್ರು ಅನ್ಸ್ಬಿಟ್ಟಿದೆ ಅಂತ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಐ ಗೆಸ್ ನೀವು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ದು ಅದೆಲ್ಲ ಕೇಳಿದಿದ್ರೆ ಇನ್ನೂ ಜಾಸ್ತಿ ಓಡಿರೋದು ನಮ್ದು. ಬಟ್ ಮೈಕ್ ಸ್ವಲ್ಪ ಕೆಳಗಿಟ್ಟಿದ್ವಿ ನಾವು. ಅದೇ ಮಂಜು ಬೈಸ್ಕೊಂಡ್ರು ನೆಕ್ಸ್ಟ್ ಮ್ಯಾಚ್ ಕೂಡ. ಅದಿದ್ದಿದೆ ಆಕ್ಚುಲಿ, ಅದು ಫಸ್ಟ್ ಸೀಸನ್ ಇಂದ ನಡೀತಿದೆ ಸರ್. ಈಗ ಸ್ವಲ್ಪ ಪಾಲಿಶ್ಡ್ ಆಗಿ ಬೈತೀನಿ, ಅದು ಬೇರೆ ಇತ್ತವಲ್ಲ. ಲಾಸ್ಟ್ ಒನ್ ಲೋ ಸ್ಕೋರ್ ಆಗಿರುತ್ತೆ ಗೇಮ್. ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಹಿ ವಾಸ್ ಟೇಕಿಂಗ್ ಹಿಸ್ ಟೈಮ್ ಅಂತ ಅನಿಸ್ತಾ ಇತ್ತು. ಸೊ ಹಾಗೆ ನೋಡ್ತಾ ಇತ್ತು, ಯಾಕಂದ್ರೆ ಜೆ ಕೆ ಮತ್ತೆ ಬಂದು ಸ್ವಲ್ಪ ಕೃಷ್ಣ ಇಸ್ ನಾಟ್ ಅ ಪರ್ಸನ್ ಹೂ ವಿಲ್ ಡೂ ದಟ್. ಹಿ ಪ್ಲೇಡ್ ವೆರಿ ಸೆಲ್ಫ್ಲೆಸ್ಲಿ ಅಂಡ್ ಸೆನ್ಸಿಬಲಿ. ಸೆಲ್ಫ್ಲೆಸ್ ಆಗಿ ಏನಕ್ಕೆ ಹೇಳ್ತೀನಿ ಅಂದ್ರೆ, ಕೃಷ್ಣ ಓಡಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂದಾಗ ನೀವು ಹೋದ ಸೀಸನ್ ನೋಡಿರ್ತೀರ, ನಿದ್ದೆ ಹಾಳು ಮಾಡ್ಬಿಟ್ಟು ಎಷ್ಟೋ ಜನದ್ದು. He is a very hard hitting thing, but that day he was very selfless because Raji was playing extremely well. And ತುಂಬಾ ಲೋ ಸ್ಕೋರ್ ಆಗಿರೋದ್ರಿಂದ ನಮ್ದು ಬ್ಯಾಟಿಂಗ್ ಆರ್ಡರ್ ಎಲ್ಲ ಡೀಪ್ ಇರೋದ್ರಿಂದ ನಾವು ಕಾಮ್ನೆಸ್ ಕಳ್ಕೊಂಡು, ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೊಂದೆರಡು ವಿಕೆಟ್ ಹೋಗಿದ್ರೆ ಟೆನ್ಷನ್ ಆಗಿರೋದು. ಸಿ ಆ ಮೂಮೆಂಟ್ ಅಲ್ಲಿ ಹೋಗಿ ಡಿಫೆಂಡ್ ಮಾಡಿ ರಾಜಿಗೆ ಸ್ಟ್ರೈಕ್ ಕೊಡೋದಕ್ಕೆ ಕೂಡ ಇಟ್ ಟೇಕ್ಸ್ ಅ ಲಾಟ್ ಸರ್. ಅದು ನಾವು ಟೀಮ್ ಮೇಟ್ಸ್ ಆಗಿ ನಮ್ಗೆ ಅರ್ಥ ಆಗುತ್ತೆ, ಹೊರಗಡೆ ಕುತ್ಕೊಂಡು ಮಾತಾಡೋರಿಗೆಲ್ಲ. ಅಂಥದ್ರಲ್ಲಿ ತುಂಬಾ ಟ್ರೋಲ್ ಆಗ್ಬೋದು ಅವರು, ಏನಯ್ಯ ಹೊಡಿತಾ ಇಲ್ಲ ಟೆಸ್ಟ್ ಮ್ಯಾಚ್ ಆಡ್ಬೋದು. He was actually playing sensibly because it was very important for him to stay there, give Rajiv. ನೋಡಿ ಆಕ್ಚುಲಿ ಈಗ ಮುಂದೆ ಹೋಗ್ತೀನಿ, ದಿಢೀರಂತ ರಾಜೀವ್ ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್ಲಿ ಕೃಷ್ಣನ್ ಔಟ್ ಆಗ್ತಾರೆ. ಸಡನ್ಲಿ ಒಂದು ಟೆನ್ಷನ್ ಬರುತ್ತೆ, ಸ್ಕೋರೇ ಇಲ್ಲ ಬಟ್ ಟೆನ್ಷನ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಅವರು ಇವಾಗ ಸೇವಿಂಗ್ ಇಸ್ ವಿಕೆಟ್. ಬಟ್ ಅನ್ಫಾರ್ಚುನೇಟ್ಲಿ ಅದರ್ವೈಸ್ ಇವಾಗ ನಾವೇನಾದ್ರೂ ಕೃಷ್ಣ ಹೊಡಿರಿ 10 ಓವರಲ್ಲಿ ಮುಗಿಸಿ ಅಂದಿದ್ರೆ, ನಿಜ ಹೇಳ್ತೀನಿ 9 ರಿಂದ 10 ಓವರಲ್ಲಿ ಮುಗಿಸ್ಬಿಟ್ಟು ಬರ್ತಾ ಇದ್ವಿ ನಾವು. ಬಟ್ ಐ ಗೆಸ್ ಫೈನಲ್ ಸರ್, ಅಲ್ಲಿ ನಾವು ಎಡಬಾರ್ದು ಅಥವಾ ಅರ್ಜೆಂಟ್ ಬೇಡ, ಹೊಟ್ಟೆನೋ ಇದು ಇಲ್ಲಿ ಮನೆಗೆ ಬರಬೇಕು, ಕರೆಕ್ಟಾ? ಇದನ್ನ ನಾವು 10 ಓವರ್ ಹೊಡಿತೀವ, ಈ ಅಹಂ ಯಾಕೆ? ಗೆಲ್ಬೇಕು ಅಷ್ಟೇ. ನಮ್ಗೆ ಯಾವಾಗ ರನ್ ರೇಟ್ ಬೇಕು, ಸಿ ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ವೆನ್ ಯು ಆರ್ ಲೀಡಿಂಗ್ ಅ ಸೈಡ್, ನಾವೇನು ಕೊಡ್ತೀವಿ? ಅವ್ರೇನೋ ಕೇಳಿದಾರೆ, ಮಾತಾಡ್ತಾ ಇದ್ವಿ ಇರೋ ಮಧ್ಯ ಅವರು. ಇವಾಗ ನಾನು ಒಬ್ಬ ಕ್ಯಾಪ್ಟನ್, ಮುಗಿಸ್ಬಿಟ್ಟು ಬನ್ರಿ ಅಂತ ನನ್ನಾರ, whom are we trying to prove anything here? Ultimately we need the cup. And ಇನ್ನೊಂದು ಹೇಳ್ತೀನಿ, ಪ್ರತಿ ಸಲ ಸೆಮಿಫೈನಲ್ ಫೈನಲ್ಗೆ 10ಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದಿದೆಯಲ್ಲ,
ಇಟ್ ಟೇಕ್ಸ್ ಲಾಟ್. ಸೊ ಸೆನ್ಸಿಬಿಲಿಟಿ ಸಮಥಿಂಗ್ ಇಟ್ ಟೇಕ್ಸ್. ಅಲ್ಲಿ ಯಾರು ಇಂಪ್ರೆಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಹೊಡೆಯೋದಲ್ಲ ಸರ್. ಫೈನಲಿ ಕಪ್ ಗೆಲ್ಬೇಕು, ಫೈನಲ್ಸ್ಗಂತೂ ಹೋಗಾಗಿದೆ. ಗೆಲ್ಲದಂತೂ ಖಂಡಿತವಾಗ್ಲೂ ಖಚಿತ ಇತ್ತು. ನೀವು ನೋಟಿಸ್ ಮಾಡಿದ್ರೆ ಇಲ್ಲೋ ಲೋ ಸ್ಕೋರ್ ಅಂತ ನೀವು ಹೇಳ್ತೀರಿ. ಯಾಕಾಯ್ತು ಲೋ ಸ್ಕೋರ್? ಬಿಕಾಸ್ ಆಫ್ ವಾಟ್ ವಿ ಲೇಡ್. ನಾವು ಟ್ರಾಪ್ಸ್ ಎವ್ರಿಥಿಂಗ್. ವಿ ಹ್ಯಾಡ್ ಅವರ್ ಗೇಮ್ ಪ್ಲಾನ್ ವೆರಿ ಗ್ರೇಟ್. ಈವನ್ ಚೆನ್ನೈ ಮೇಲೂ ಪ್ರತಿಯೊಬ್ಬರೂ ಇವಾಗ ಅವ್ರ ಕಡೆ ಇರೋ ಬೆಸ್ಟ್ ಪ್ಲೇಯರ್ ವಿಕ್ರಾಂತ್. ಬಟ್ ವಿಕ್ರಾಂತಿಗೆ ಹೇಗೆ ಬೌಲಿಂಗ್ ಮಾಡಬೇಕು, ಹಾಗೆ ಬೌಲಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ನಾನು ನನ್ನ ಟೀಮಿಗೆ ಹೇಳಿದ್ದು ಇಷ್ಟೇ, ಒಂದು ರೋಲ್ಸ್ ರಾಯ್ಸ್ ಕಾರಿಗೆ ಹೊಡಿಬೇಕು ಅಂದ್ರೆ ಕಾರಿಂದ ಹೋಗ್ಬೇಡಿ, ಅಂದರೆ ಟೈರ್ಸ್ಗಳಿಂದ ಹೋಗಿ ಅಂತ. ನಾವು ಹೋಗಿದ್ದು ಬೇರೆ ಪ್ಲೇಯರ್ಸ್ ಇಂದ ಸರ್, ಖಾಲಿ ಮಾಡ್ಕೊಂಬಂದ್ವಿ ಪ್ಲೇಯರ್ಸ್ನ. ಅದು ಅವ್ರ ಮೇಲೆ ಸ್ಟ್ರೆಸ್ ಆಗ್ತಿದ್ದಂಗೆ ನೋಡಿ ಅವರೇನೋ ಟ್ರೈ ಮಾಡಿ. ಆ್ಯಂಡ್ ಐ ಟೋಲ್ಡ್ ಎವ್ರಿಬಡಿ ವಿಲ್ ಗಿವ್ ಒನ್ ಆಪರ್ಚುನಿಟಿ, ಯೂಸ್ ಇಟ್. ವಿ ಗಾಟ್ ಇಟ್ ರೈಟ್. ಬೆಂಗಾಲಲ್ಲೂ ಇಟ್ಸ್ ನಾಟ್ ದಟ್ ವಿ ಟುಕ್ ದೆಮ್ ಫಾರ್ ಗ್ರಾಂಟೆಡ್. ಇಟ್ಸ್ ಅ ವೆರಿ ಗುಡ್ ಸೈಡ್, ಬಟ್ ವಿ ಹ್ಯಾಡ್ ಅವರ್ ಪ್ಲಾನ್ ರೈಟ್. ಆ್ಯಂಡ್ ವಿ ನ್ಯೂ. ಇವತ್ತು ಪ್ರದೀಪ್ ಇಲ್ಲ, ಇಲ್ಲಿ ಅಬ್ರಾಡಲ್ಲಿದ್ದಾರೆ. ಪ್ರದೀಪ್ ಆಲ್ಸೋ ಕೆಪ್ಟ್ ಟೆಲಿಂಗ್ ದಟ್ ಒನ್ ಸೈಡ್ ಆಗತ್ತಿದ್ದು ಅಂತ, ಬಿಕಾಸ್ ದಟ್ ಇಸ್ ದ ವೇ ದ ಟೀಮ್ ಪ್ಲೇಡ್ ದಿಸ್ ಟೈಮ್. ಥ್ಯಾಂಕ್ ಯು ಸರ್. ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಳ್ಳುವಂತ ಸಮಯ. ಇಡೀ ಟೀಮ್ ಒಂದು ಗ್ರೂಪ್ ಫೋಟೋ. ಬಿಫೋರ್ ದಟ್ ಐ ವಾಂಟ್ ಟು ಸೇ ಸಮಥಿಂಗ್ ಟು ದ ಮೀಡಿಯಾ. ಇಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಡಗೌಟ್ ಅಲ್ಲಿ ಕೂತಂತ ತುಂಬಾ ಜನ ಇದ್ದಾರೆ. ಅದರಲ್ಲಿ ಪ್ರಿಯಾ, ರೇಷು, ಅಪರ್ಣ, ಇನ್ಶಾರ ಬಂದಿದ್ರು, and all the other ladies from my film industry and my fabulous friends Raju Gowda, Ranjit and Jagdish. ಲಾಸ್ಟ್ ಅಲ್ಲಿ ನಮ್ಮ ಚಕ್ರವರ್ತಿ ಬಂದಿದ್ರು, ತುಂಬಾ ಆರ್ಟಿಸ್ಟ್ಗಳು ಬಂದಿದ್ರು, ಪನ್ನಾಗ. ನಮ್ಮ ಡಗೌಟ್ ಅಲ್ಲಿ ಐ ಥಿಂಕ್ ದ ವೈಬ್, ದ ಫೋಕಸ್ ಇದ್ದಿದ್ದು ಬಿಕಾಸ್ ಆಫ್ ಆಲ್ ದಿಸ್ ಸ್ಟ್ರೆಂತ್. ಇವ್ರು ಯಾರು ಕ್ರಿಕೆಟ್ ಆಡಕ್ ಬಂದಿಲ್ಲ, ನಮ್ಮ ಬೆನ್ ತಟ್ಟಕ್ಕೆ ಬಂದರು. ಆಮೇಲೆ ಆ ಪ್ರೋತ್ಸಾಹ ಇದೆಯಲ್ಲ, ಐ ಥಿಂಕ್ ಐ ವಿಲ್ ನೆವರ್ ಫರ್ಗೆಟ್. ಬಿಕಾಸ್ ಆ ಚಿಯರ್ಸ್ ನೀವು ನೋಡಿರ್ತೀರಿ ಡಗೌಟ್ ಕಡೆ ಯಾವಾಗ ಕ್ಯಾಮ್ರಾ ಬಂದ್ರು, ದ ವೇ ವಿ ಆರ್ ಆಲ್ ಎಂಜಾಯಿಂಗ್. ಐ ಥಿಂಕ್ ಐ ಓ ದಿಸ್ ಟು ಆಲ್ ಆಫ್ ದೆಮ್. ಅಂಡ್ ಇವತ್ತಿಲ್ಲಿ ಸುನೀಲ್ ಬಂದಿಲ್ಲ ಬಿಕಾಸ್ ಒನ್ ಆಫ್ ಹಿಸ್ ಫ್ರೆಂಡ್ಸ್ ಫಾದರ್ ಪಾಸ್ಡ್ ಅವೇ. ಪ್ರದೀಪ್ ಅವ್ರು ಬಂದಿಲ್ಲ ಬಿಕಾಸ್ ಇಸ್ ಅಬ್ರಾಡ್ ಸಮ್ವೇರ್. ಸೊ ಐ ಮಿಸ್ ಮೈ ಎಂಟೈರ್ ಟೀಮ್ ಹಿಯರ್. ಆ್ಯಂಡ್ ಹಾಗೇನೆ ಸೋಷಿಯಲ್ ಮೀಡಿಯಾ, ಕರ್ನಾಟಕ ಬುಲ್ಡೋಸಿಗೆ ಸಪೋರ್ಟ್ ಮಾಡಿದ ರೀತಿ, ಮಾಧ್ಯಮ ಸಪೋರ್ಟ್ ಮಾಡಿದ ರೀತಿ. ಆ್ಯಂಡ್ 12 years ಅಂತ ನಾವೇನು ಹೇಳ್ತೀವಿ, ಆ ವೇಟಿಂಗ್, when the waiting is over, you don't know how long you waited. But frankly speaking, ಈ ಲೀಗ್ಸ್ ಅಲ್ಲೇ ಸೋತ್ಕೊಂಡು ಬಂದ್ಬಿಟ್ರೆ ಬೇಜಾರಿರಲ್ಲ. ಓಕೆ, ನಮ್ಮ ಟೀಮ್ ಚೆನ್ನಾಗಿ ಆಡಿಲ್ಲ ಅಂತ ಅನ್ಕೊಂಡ್ಬಿಡ್ಬೋದು. ಪ್ರತಿ ಸಲ ತುಂಬ ಕಷ್ಟಪಟ್ಟು ಆಡಿ, ಅದು ಕೆಲವು ಟೈಮ್ ಬ್ಯಾಡ್ ಲಕ್. ಈ ಟೂರ್ನಮೆಂಟಲ್ಲಿ ಅದು ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಅರ್ಥ ಆಗಲ್ಲ. ಸೆಮಿಫೈನಲ್ ಆಡ್ತಾ ಇರ್ತೀವಿ, 3 ಗೇಮ್ ಗೆದ್ದು ಆಡ್ತಾ ಇರ್ತೀವಿ, ಯಾವ್ದು 1 ಗೇಮ್ ಗೆದ್ದವ್ರ ಮೇಲೆ ಆಡ್ತಾ ಇರ್ತೀವಿ. ಅಲ್ಲಿ ಸೋಲು ಉರಿ ಇದೆಯಲ್ಲ, ಆ ವೈರಲ್ ವಿಡಿಯೋಕ್ಕಿಂತ ವರ್ಷ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಅದಾಗಿತ್ತು ನಮಗೆ. ನಾವೇ ಯಾವುದೋ ಟೀಮ್ ಮೇಲೆ ಗೆದ್ದು ಒಂದು ಟೀಮ್ನ ಒಳಗೆ ಕರೆಸ್ಕೊಂಡು ಸೆಮಿಫೈನಲ್ ಅವ್ರ ಹತ್ರನೇ ಓಡಿಸ್ಕೊಂಡು ನಮ್ಮೂರಲ್ಲಿ ಹೋಗಿರ್ತೀವಿ. ಇವತ್ತೊಂದು ಯಾಕೋ ಚಿಕ್ಕ ಹಠ ಆಯಿತು, ಅವ್ರ ಊರಲ್ಲಿ ಹೊಡಿಬೇಕು ಜನ. ಅದು ನೋಡಿದ್ವಿ. ಆ್ಯಂಡ್ ಅದನ್ನ ಕಾರಣ ಏನಂತಂದ್ರೆ, ಈ ನನ್ನ ಹಿಂದೆ ನಿಂತಿರೋ ಒಂದು ಸ್ಕ್ವಾಡ್, ಇವರೆಲ್ಲರೂ ಬಂದು ಅವಾಗಿಂದ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್. Nobody can be a great leader or a captain unless and until they wholeheartedly accept me as their leader and captain. I thank my entire team for that, for believing in me. 12 ವರ್ಷಗಳಿಂದ ನಾವು 100 ಸೀಸನ್ ಆಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಇವತ್ತವರೆಗೂ ಎಷ್ಟೋ ಸಲ ಸೋತಿರ್ಬೋದು, ನನ್ನ ಟೀಮ್ blindly they believe when I say something, and that increases my responsibility. ಇಲ್ಲಿ ಒಂದು ಮಾತು ಹೇಳಿದೆ, ಪ್ರತಿಯೊಬ್ಬರು ಒಂದು ಕ್ಯಾರೆಕ್ಟರ್ ಅಂತ. ನೀವು ನೋಡೇ ಇಲ್ಲ. ಕದ್ದಿ ಮುಚ್ಚಿ ಏನು ನಡೆಯುತ್ತೆ ನಮ್ಮ ಟೀಮಲ್ಲಿ. ನೀವು ನಾನು ಬರೀ ಲೀಡರ್ ಆಗಿರೋದು ನೋಡಿದ್ದೀರಾ, ನನ್ನ ಡಿಟೆಕ್ಟಿವ್ ಸೈಡ್ ನೋಡಿಲ್ಲ ನೀವು. ಹೇಗೆ ಒಬ್ಬೊಬ್ರು ನಡೀತೀನಿ ಅಂತ. ಅಲ್ವಾ ಬಚ್ಚನ್? ಅಲ್ವಾ ಮಂಜು? ಸೊ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನಮ್ದೊಂದು ವೈರಲ್ ವಿಡಿಯೋ ಆಯ್ತು ಅಲ್ವಾ? ಯಾಕಂದ್ರೆ ಹಿಂದಿನ ದಿವಸ ಮಂಜು ಗೇಟ್ ಬಿದ್ದು ನೆಕ್ ಕುತ್ತಿಗೆ ಅಲ್ಲಾಡ್ತಾ ಇರಲ್ಲ, ಪಟ್ಟಿ ಹಾಕೊಂಡು ಹಿಂಗ್ ಓಡಾಡ್ತಾ ಇರ್ತಾರೆ. ಅವತ್ತು ರಾತ್ರಿ ಪಾರ್ಟಿಯಲ್ಲಿ ನೆಕ್ ಡ್ಯಾನ್ಸ್ ಮಾಡೋದು ನೋಡ್ತೀನಿ. ಪರವಾಗಿಲ್ಲ ಅನ್ಕೊಂಡು ಹೋಗಿರ್ತೀನಿ. ಆ ನೆಕ್ಸ್ಟ್ ಡೇ ಬಂತಿದ್ದ ಕೋಪ ಆ ನೆಕ್ ಡ್ಯಾನ್ಸ್ದು, ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ನಡೀತಾ ಇರುತ್ತೆ. ಅಂಡ್ ನಮ್ಮ ರಾಜೀವ, ನಮ್ಮ ಚಂದನ್,
ಕೃಷ್ಣ ಒಬ್ಬರೇ ಅವರಿಗೆ ಲೈಫಲ್ಲಿ ಕ್ರಿಕೆಟ್ಟು, ಸಿನಿಮಾ, ದುಡ್ಡು ಮೂರು ಬಿಟ್ರೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಪಾರ್ಟಿ ಇಂಟ್ರೆಸ್ಟ್ ಇಲ್ಲ, ಯಾವ ಪಾರ್ಟಿಗಳ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅವರು ಫೋನ್ ಏನು ಮ್ಯಾಚ್ ಮುಗೀತಿದ್ದ ಹಾಗೆ ಫೋನ್ ಹಿಡ್ಕೊಂಡು ಅವ್ರ ಮನೇಲಿರೋ ಮಗು ಮತ್ತೆ ಪೆಟ್ ಇಬ್ಬರ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಯಾವುದಕ್ಕೂ ಬರಲ್ಲ. ಇನ್ನು ನಮ್ಮ ಮಂಜು ಮತ್ತೆ ಬಚ್ಚನ್ನು, ಇನ್ಯಾರು ಪ್ರತಾಪ ಬರಲ್ಲ, ನಮ್ಮ ಮಾಯಿಕರು ತಗೊಂಬೋದು. ಇವ್ರು ಯಾವ ಪಾರ್ಟಿ ಮಿಸ್ಸೇ ಮಾಡಲ್ಲ. ಸೊ 12 ಸೀಸನ್ ಅಲ್ಲಿ ನಾವು ತಂದಿರೋದು 3 ಕಪ್ಪು, ಒಂದು 3-4 ಸಿಲ್ವರ್ ತಂದಿದ್ದೀವಿ, ರನ್ನರ್ ಅಪ್ ತಂದಿದ್ದೀವಿ. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೇಳಲೇಬೇಕು, ಮಾಯುಕ ಈ 12 ಸೀಸನ್ ಅಲ್ಲಿ ಪಾರ್ಟಿ ಮಾಡೋಷ್ಟು ನಾವೆಲ್ಲ ಸೇರಿ ಮಾಡಿಲ್ಲ. ಸೊ ಅವ್ರೇನಾರ ಅಪ್ಪಿತಪ್ಪಿ ಕಪ್ಪು ಬರ್ದೇ ಇರೋದು ನೋವು ಅದು ಇದು ಅಂದ್ರೆ ನಂಬೇಡಿ, ಅದು ಯಾವುದು ಇಲ್ಲ. ಬಟ್ ಫಸ್ಟ್ ಸೀಸನ್ ಅಲ್ಲಿ ಅವರು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡ್ ಬಂದಿರೋದ್ರಿಂದ ಅದೊಂದು ಸ್ಫೂರ್ತಿಯಾಗಿ ನಾವು ತಗೊಂಡು ಆಡಿದ್ವಿ. ಒಂದು ಇದೊಂದು CCL ಕಪ್ ಇರ್ಬೋದು. ತುಂಬಾ ಜನ ಸ್ಪೀಚ್ ಕೊಡ್ಬೇಕಾದ್ರೆ ಕೇಳಿದ್ದೀನಿ, ಮಾತಾಡ್ಬೇಕಾದ್ರೆ ಕೇಳಿದ್ದೀನಿ, ತುಂಬಾ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ನಾವು ಆಡೋ ಕ್ರಿಕೆಟ್ ಬಗ್ಗೆ, ಈ ಕಪ್ಪಿನ ಬಗ್ಗೆ, CCL ಬಗ್ಗೆ. ಏನೋ ನಾವು ಹುಟ್ಟಿರೋದೇ ಅವ್ರಗಳ ಮನೆ ಸಾಕಕ್ಕೆ ಏನೋ ತರ. ನಾವು ಚಿತ್ರರಂಗದವರು, ಸಿನಿಮಾ ಮಾಡಿದ್ರು ಜೀವ ಕೊಟ್ಟು ಮಾಡ್ತೀವಿ. ಚಿತ್ರರಂಗಕ್ಕೆ ಅಥವಾ ಕರ್ನಾಟಕಕ್ಕೆ ಅಂತ ವಿಚಾರ ಬಂದಾಗ ಅದೇ ಕಪ್ಪಿಗೂ ಜೀವ ಕೊಡ್ತೀವಿ, ಆ ಬಾವುಟಕ್ಕೂ ಜೀವ ಕೊಡ್ತೀವಿ. ಇದು ಎಲ್ಲಿ ಹೋದ್ರು ಮಾಡ್ತೀವಿ ನಾವು ಯಾರನ್ನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡಿಲ್ಲ. ಐ ಜಸ್ಟ್ ಹೋಪ್ ಅಂಡ್ ವಿಶ್ ದಟ್ ಎವ್ರಿಬಡಿ ಶೋಸ್ ಅ ಲಿಟಲ್ ಮೋರ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿಸ್ ಫ್ಯಾಬುಲಸ್ ಕ್ರಿಕೆಟರ್ಸ್. ಇವ್ರು ಯಾರು ₹1 ಆಡ್ತಾ ಇಲ್ಲ. 12 ಸೀಸನ್ ಇಂದ ನಾವು ಆಡ್ಕೊಂಡ್ ಬರ್ತಾ ಇದೀವಿ. ನಾವ್ ಯಾರು ₹1 ಪೇಮೆಂಟ್ ತಗೊಂಡಿಲ್ಲ, ನಾವ್ ಯಾರು ₹1 ಕೈ ಚಾಚಿಲ್ಲ. ಜೀವ ಕೊಟ್ಟು ಆಡೋದೇನಕ್ಕಂದ್ರೆ 2 ವಿಚಾರ. ಒಂದು, ನಾವು ಆಡೋ ಹೆಸರಲ್ಲಿ ಕರ್ನಾಟಕ ಅನ್ನೋದಿದೆ. ಇನ್ನೊಂದು ಕಪ್ ತಂದ್ರು ಕರ್ನಾಟಕಕ್ಕೆ ತರ್ತೀವಿ ನಾವು. ಇದನ್ನ ಹಿಡ್ಕೊಂಡು ನಾವು ಆಡ್ತೀವಿ, ಹೊರತು ಬೇರೆ ಏನೂ ಇಲ್ಲ. ಐ ಡೋಂಟ್ ನೋ ಹೌ ಟು ಸೇ ಇಟ್, ಬಟ್ ಐ love this team and I always will love this team. Thank you for the support and thank you for this love, my boys. Thank you. ಥ್ಯಾಂಕ್ ಯು ಸರ್. ಈಗ ಒಂದು ಫೋಟೋ ಸೆಷನ್ ಜೊತೆಗೆ ಸೋಷಿಯಲ್ ಮೀಡಿಯಾ ಟೀಮ್ ಕೂಡ ಬರಬೇಕು. ವಿಚೇತನ್ ಮೀಡಿಯಾ ಇಂಟರಾಕ್ಷನ್ ಇರುತ್ತೆ ಆಫ್ಟರ್ ಫೋಟೋ. ಪ್ರವೀಣ್ ಹೆಸರು ಹೇಳೋದು ಮರ್ತುಬಿಟ್ಟೆ ನಾನು. ಇಲ್ಲ ಇದು ಯಾವ ವಿಚಾರಕ್ಕಲ್ಲ. ವೆರಿ ಸೆಲ್ಫ್ಲೆಸ್ ಬಾಯ್. ಈಸ್ ಎ ಗ್ರೇಟ್ ಕ್ರಿಕೆಟರ್. ಇವತ್ತು ಆರ್ಟಿಸ್ಟ್ ಆಗಿ ಬಂದಿರ್ಬೋದು. ಪ್ರತಿ ಒಂದು ಮ್ಯಾಚಿಗೂ ಕೋಚಿಂಗ್ ಅಲ್ಲಿ ಹೆಸರಿಲ್ಲ, ನಮ್ಮ ಪ್ಲೇಯಿಂಗ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ, ಬಟ್ ಎಲ್ಲೋ ಒಂದು ಪರ್ದೆ ಹಿಂದೆ ನಿಂತ್ಕೊಂಡು ದ ಸಪೋರ್ಟ್ ಹಿ ಗಿವ್ಸ್. ಪ್ರವೀಣ್, ವಿ ಲವ್ ಯು. ಪ್ಲೀಸ್, ಯು ಡಿಸರ್ವ್ ಟು ಬಿ ವಿತ್ ಅಸ್. ಎಸ್ ಪ್ರವೀಣ್. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಹೆಸರು, ನಾನು ಹಂಗೆ ಸ್ಲಿಪ್ ಮಾಡ್ಬಿಟ್ಟೆ. ನಾನು ಮನೆಗೆ ಹೋಗಕ್ ಆಗ್ತಾ ಇರಲಿಲ್ಲ ಅಂದ್ರೆ ಇವತ್ತು ನನ್ನ ಮಗಳು ಸಾನ್ವಿ ನನ್ನ ಲಕ್ಕಿ ಲೇಡೀಸ್ ಅಂತ ಹೇಳ್ಬಲ್ಲೆ. ಯಾಕಂತಂದ್ರೆ ನಾನು ಈ ವರ್ಷ ಈ ಹೈಟ್ ಇಂದ ಸಾನ್ವಿ ಅವರು ನಮ್ಮ ಮ್ಯಾಚ್ ಗಳಿಗೆ ಬರ್ತಾನೆ ಇದಾರೆ. ಅವ್ರು ಕ್ರಿಕೆಟ್ ಅಂದ್ರೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಟುಡೇ ಐ ಆಮ್ ವೆರಿ ಹ್ಯಾಪಿ. ಇವತ್ತು CCL ಬರ್ಬೇಕಾದ್ರೆ ಅವ್ರದ್ದೇ ಆದಂತ ಒಂದು ಚಿಕ್ಕ ಅಳಿಲ್ ಹೆಸರೊಟ್ಟಿಗೆ ಬಂದರು. ಅಂಡ್ ಮಾಧ್ಯಮದಿಂದನೂ ನನ್ನ ಸ್ನೇಹಿತರು ಎಷ್ಟೋ ಜನ ನನಗೆ ಟೆಕ್ಸ್ಟ್ ಮಾಡಿರೋದುಂಟು, ವಿಶಸ್ ಮಾಡಿರೋದುಂಟು. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಕಪ್ ಹ್ಯಾಸ್ ಬೀನ್ ಅ ಲಾಂಗ್ ವೇಟ್ ಅಂಡ್ ದಿಸ್ ಇಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು. CCL 2026 ಚಾಂಪಿಯನ್ ಟೀಮ್ ಕರ್ನಾಟಕ ಬುಲ್ಡೋಸರ್ಸ್.